ಜೊತೆಗೆ ಇನ್ನೊಂದು ನಿಮ್ದು ಮತ್ತೆ ಡಾಲಿ ಅವ್ರದ್ದು ಜನ ಅಷ್ಟೊಂದು ಪ್ರೀತಿಯಿಂದ ಹೇಳ್ತಾರೆ. ಕ್ವಶನ್ ಕೇಳ್ತಾನೆ ನಗ್ತಾ ಇದ್ದಾರೆ. ಅಯ್ಯೋ ಇದು ಒಂಥರ ಇದು ಚಾನಲ್ಸ್ ಟೆಸ್ಟ್ ಕ್ವಶನ್ಸು ಏನು ಮಾಡೋದು ಅಂತ ಕೇಳ್ತಾ ಇದ್ದಾರೆ. ಇಲ್ಲ ಪಾಪ ನೋಡಿ ನೀವು ಹಿಂಗೆ ಕ್ವಶನ್ ಕೇಳಿ 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 ಧನಂಜಯ ಅವ್ರಿಗೆ ಯಾರು ಹೆಣ್ಣು ಕೊಡ್ತಿಲ್ವಂತೆ. ಮೊನ್ನೆ ನಾವು ಸಿನಿಮಾ ಪ್ರಮೋಷನಲ್ಲಿ ಫೋಟೋ ತೊಗೊಳ್ಬೇಕಾದ್ರೂ ಟೆನ್ಷನ್ ಆಗ್ತಾಯಿದ್ವಿ. ನಾವು ಸುಮ್ಮನೆ ಇದು ವೈರಲ್ ಆಗಿಬಿಟ್ರೆ ಏನಪ್ಪ ಮಾಡೋದು, ನನಗೆ ಯಾರೂ ಹೆಣ್ಣೆ ಕೊಡ್ತಾ ಇಲ್ಲ. ಎಲ್ಲ ಬಂದವರು ಹೌದಾ ಇಲ್ವಾ ನೀವು ಇಲ್ವಾ ನೀವು ಅವ್ರ ಜೊತೆ ಇಲ್ವಾ ಅಂತ ಎಲ್ಲ ಕೇಳ್ತಾ ಇದ್ದಾರೆ. ನನಗೆ ಹೆಣ್ಣೆ ಕೊಡ್ತಾ ಇಲ್ಲ ಅಂತ. ನೋಡಿ ಅವ್ರಿಗೆ ಹೆಣ್ಣು ಸಿಗ್ತಿಲ್ಲ, ನನಗೆ ಗಂಡು ಸಿಗ್ತಲ್ಲ. ನಂಗೆ ಗಂಡು ಬೇಡ ಈಗ ಸದ್ಯಕ್ಕೆ. ಬಟ್ ಸ್ಟಿಲ್ ದಯವಿಟ್ಟು ಹಿಂಗೆಲ್ಲ ಮಾಡಬೇಡಿ. ಪಾಪ ಅವರು ಇಷ್ಟು ಏಜ್ ಆಗಿದೆ, ಮದುವೆ ಆಗೋ ಫೇಸಲ್ಲಿ ಇದ್ದಾರೆ. ನೀವು ಈ ಥರ ಎಲ್ಲ ಮಾಡಿ 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 ಸುದ್ದಿ ಪಾಪ ಅವ್ರಿಗೆ ಏನು ಸಿಗ್ತಾ ಇರುವಂತೆ. ಮುಂದೇನು ಕೇಳೋಕ್ಕಾಗಲ್ಲ ನಾನು. ಇನ್ನು ಅವ್ರ ಸಿನಿಮಾ ಒಂದು ಈ ಲೈನಪ್ಸ್ ಇದೆಯಲ್ಲ, ನಿಜಕ್ಕೂ ಒಂದಷ್ಟು ಪಾತ್ರಗಳನ್ನ ಡಾಲಿ ಅವ್ರು ಮಾಡಿದ್ರೆ ಮಾತ್ರ ಅದು ಬ್ರ್ಯಾಂಡ್ ಆಗುತ್ತೆ, ಟ್ರೆಂಡ್ ಆಗುತ್ತೆ ಅಂತ ಎಷ್ಟು ಖುಷಿ ಆಗುತ್ತೆ. ತುಂಬ ಹತ್ರದಲ್ಲಿ ನೋಡಿರ್ತೀರ ಅವ್ರ ಸಿನಿಮಾ ಆಯ್ಕೆ ಮಾಡೋ ರೀತಿಯಾಗಿರಲಿ, ಅಷ್ಟೊಂದು ಸೀರಿಯಸ್ ಆಗಿ ಸಮಾಜದ ಬಗ್ಗೆ ಯೋಚನೆ ಮಾಡಲಿ, ಹೇಗಿರುತ್ತೆ ಆ ವಾತಾವರಣ ಅದು. ನನಗೆ ಮುಂಚೆ ನಮ್ಮ ಅಮ್ಮಂಗೆ ಯಾವಾಗಲೂ ಹೇಳ್ತಾಯಿದ್ದಮ್ಮ, ಹಳೆ ಕಾಲದ ಆ್ಯಕ್ಟರ್ಸು ಏನಕ್ಕೆ ಅಷ್ಟೊಂದು ಅಟ್ಯಾಚ್ ಆಗ್ತಾರೆ. ಇವಾಗ್ಲೂ ನಮ್ಮ ಅಮ್ಮಂಗೆ ಅಥವಾ ಯಾರಿಗಾದ್ರೂ ಕೇಳಿದ್ರೆ ನಿಮ್ಮ ಫೇವ್ರೇಟ್ ಆ್ಯಕ್ಟರ್ ಯಾರು ಅಂತಂದರೆ ಅಣ್ಣವರು ಅಂತ ಹೇಳ್ತಾರೆ. ಅಥವಾ ಆ್ಯಕ್ಟ್ರೆಸ್ ಯಾರು ಅಂದರೆ ಕಲ್ಪನಾ ಅಮ್ಮ, ಲಕ್ಷ್ಮಿ ಅಮ್ಮ, ಭಾರತಿ ಅಮ್ಮ, ಮಂಜುಳಾ ಅಮ್ಮ ಅಂತ ಹೇಳ್ತಾರೆ. ನನಗೆ ಆ ಥರ ಇವಾಗ ಅಣ್ಣವ್ರ ಸಿನಿಮಾಗಳು ನೋಡಿದಾಗ ಅಣ್ಣವ್ರು ಎಷ್ಟು ಚೆನ್ನಾಗಿ ಕ್ಯಾರೆಕ್ಟರ್ ಆಗ್ಬಿಡ್ತಾಯಿದ್ರು. ನಾನು ಮೊನ್ನೆ ತಿರುಪತಿಗೆ ಹೋಗಿದ್ದೆ. ದೇವ್ರು ನಮಸ್ಕಾರ ಮಾಡಿಕೊಂಡು ಕಣ್ಮುಚ್ಚಿದಾಗ ಶ್ರೀನಿವಾಸ ಕಲ್ಯಾಣ ರಾಜ್ಕುಮಾರ್ ಅವರು ನನ್ನ ತಲೆಗೆ ಬಂದುಬಿಟ್ರು. ಅಂದರೆ ದಟ್ ಕೈಂಡ್ ಆಫ್ ಆನ್ ಇಂಪ್ಯಾಕ್ಟ್ ಆ್ಯಕ್ಟರ್ ಕ್ಯಾನ್ ಪ್ಲೇ ಅಂತ ಅಂದಾಗ ಧನಂಜಯನೂ ಅಷ್ಟೇ ಒಂದು ಡಾಲಿಯಾಗಿ ಎಷ್ಟು ಕನ್ವಿನ್ಸಿಂಗ್ ಮಾಡಿದ್ರು ಅಂತಂದರೆ ನೀವು ನಂಬಲ್ಲ. ನನ್ನ ಟಗರು 17 ಸತಿ ಅವರು ಆ ಕ್ಯಾರೆಕ್ಟರ್ಗೋಸ್ಕರ ನೋಡಿದ್ದೀನಿ. ಸೊ ನನಗೆ ಅಷ್ಟು ಇಂಟೆನ್ಸಾಗಿ ಮಾಡೋಕ್ಕೆ ಸಾಧ್ಯನ. ಬಿಕಾಸ್ ಅದೇ ಟೈಮಿಗೆ ಇದು ರಿಲೀಸ್ ಆಗಿತ್ತು, ಯಾವುದೋ ಫಿಲಮ್ ಅದು ಪದ್ಮಾವತ್ ರಿಲೀಸ್ ಆಗಿತ್ತು. ಸೊ ರಣವೀರ್ ಸಿಂಗ್ ಕ್ಯಾರೆಕ್ಟ್ರೂ ಅಷ್ಟೇ ಬೂಮಲ್ಲಿತ್ತು. ಈ ಕಡೆ ಡಾಲಿ ಅಲ್ಲಿ ರಣವೀರ್ ಸಿಂಗ್ ಕ್ಯಾರೆಕ್ಟ್ರೂ ಅಷ್ಟೇ ಬೂಮಲ್ಲಿತ್ತು. ಆ್ಯಂಡ್ ಎರಡೂ ಸಿನಿಮಾ ಆಲ್ಟರ್ನೇಟಿವ್ ಆಗಿ ನಡೀತಾ ಇತ್ತು. ನನಗೆ ಇದು ನೋಡ್ಬಿಟ್ಟು ನಾನು ಅನ್ಕೋತಾ ಇದ್ವಿ, ಆಚೆ ಇರೋರನ್ನ ಎಷ್ಟು ಹೊಗಳ್ತೀವಿ, ನಮ್ಮ ಹತ್ರ ಎಂತೆಂಥ ಆ್ಯಕ್ಟರ್ಸ್ ಇದ್ದಾರೆ. ಆ್ಯಂಡ್ ಅದು ಆಗ್ತಿದ್ದಂಗೆ ಪಾತ್ ಬ್ರೇಕಿಂಗ್ ನೆಕ್ಸ್ಟ್ ರತ್ನಾಕರ ಆಗಿ ಬಂದುಬಿಟ್ರು. ರತ್ನಾಕರ ಆಗೂ ಅಷ್ಟೇ ಒಂದು ಆ್ಯಕ್ಟರ್ಗೆ ಎಲ್ಲ ಇದರಲ್ಲೂ ಎಲ್ಲ ಸೀನಲ್ಲೂ ಮಾತಾಡಬೇಕಾಗಿಲ್ಲ, ಎಲ್ಲ ಸೀನಲ್ಲೂ ಮ್ಯಾನ್ರಿಸಮ್ ತೋರಿಸ್ಬೇಕಾಗಿಲ್ಲ. ಆ ಸೈಲೆನ್ಸ್ ಇದೆಯಲ್ಲ, ಕೆಲವೊಂದು ಸೀನಲ್ಲಿ ಅವ್ರು ಮಾತಾಡ್ತಾ ಇರಲಿಲ್ಲ. ಆ್ಯಂಡ್ ಪ್ರಮೋದ್ ಆ್ಯಕ್ಟ್ ಮಾಡ್ಬೇಕಾದ್ರೆ ಅವರು ಕೊಟ್ಟಿದ್ದ ಸ್ಪೇಸ್ ಆಗಲಿ, ಆ್ಯಸ್ ಅನ್ ಆ್ಯಕ್ಟರ್ ಅದೆಲ್ಲ ಅವ್ರು ಮಾಡೋದಿದೆಯಲ್ಲ ತುಂಬ ಅಮೇಝಿಂಗ್ ಅಂತ ಅನಿಸುತ್ತೆ. ಗುರುದೇವ್ ಹೊಯ್ಸಳಾಗೂ ಅಷ್ಟೇ ತುಂಬ ಇಂಟೆನ್ಸ್ ಆಗಿ ಎಂಥ ಖಡಕ್ ಪೊಲೀಸ್ ಆಫೀಸರಾಗಿ ಕಾಣಿಸ್ತಾರೆ ಅಂತಂದರೆ ಕೆಲವೊಂದು ಸತಿ ಸೀನ್ ಮಾಡಬೇಕಾದ್ರೆ ನಾನು ಇವ್ರ ಮಟ್ಟಿಗೆ ಮಾಡೋಕ್ಕಾಗ್ತಿಲ್ವಲ್ಲ ಅನ್ನೋ ಒಂದು ಭಯ ಶುರು ಆಗ್ಬಿಡೋದು. ಈಗ ಧನಂಜಯ ಅವ್ರ ಜೊತೆ ಆ್ಯಕ್ಟಿಂಗ್ ಮಾಡಬೇಕು ಅಂತಂದರೆ ಸ್ವಲ್ಪ ಜನ ಹೀರೋಯಿನ್ಸ್ ಪ್ರಿಪೇರ್ ಆಗಿ ಬರಬೇಕು, ಅಷ್ಟು ಭಯ ಇವ್ರು ಇಟ್ಬಿಟ್ಟಿದ್ದಾರೆ ಇವಾಗ. ಬಟ್ ಅಷ್ಟೇ ಹೆಮ್ಮೆ ಅಂತ ಹೇಳ್ಬೋದು ಅವ್ರು ನಮ್ಮ ಇಂಡಸ್ಟ್ರಿಲಿರೋದು. ಥ್ಯಾಂಕ್ ಯು ಅಮೃತ ಅವರೇ, ಒಳ್ಳೆಯದಾಗಲಿ, ಹ್ಯಾಟ್ರಿಕ್ ಗೆಲುವಾಗಲಿ. ಮೊದಲೇ ಹೇಳ್ದಂಗೆ ನೀವು ಸ್ಕ್ರೀನಲ್ಲಿ ಬಂದಾಗ ನೀವು ಇಬ್ಬರು ಜನ ಅಷ್ಟೊಂದು ಪ್ರೀತಿ ಮಾಡಿದರೆ, ಅದೇ ಥರ ಗುರುದೇವ್ ಹೊಯ್ಸಳ ದೊಡ್ಡ ಸಕ್ಸಸ್ ಆಗಲಿ, ಗಂಗಾ ಪಾತ್ರ ಜನ ಕೊಂಡಾಡೋ ಥರ ಆಗಲಿ. ಥ್ಯಾಂಕ್ ಯು ಸೊ ಮಚ್. ನೋಡ್ರಲ್ಲ, ಇದಿಷ್ಟು ಅಮೃತ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಹರ್ಷ ಜೊತೆ ಲೋಕೇಶ್, ಕನ್ನಡ ಪಿಕ್ಚರ್.